ಇವತ್ತು ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಜನ ಭಾರತೀಯ ಜನತಾ ಪಾರ್ಟಿಯನ್ನು ಕೈ ಹಿಡಿದಿದ್ದಾರೆ. ಇಲ್ಲಿವರೆಗೆ ಬಂದಿರುವಂಥ ಲೀಡ್ ಪ್ರಕಾರ 1 ಲಕ್ಷಕ್ಕಿಂತ ಹೆಚ್ಚು ಮುನ್ನಡೆಯನ್ನು ಭಾರತೀಯ ಜನತಾ ಪಾರ್ಟಿಗೆ ಜನತಾ ಜನಾರ್ದನ ಕೊಟ್ಟಿದ್ದಾನೆ. ನಾನು ಜನರಿಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಲೀಡ್ ಕಡಿಮೆ ಆಯ್ತು, 3 ಲಕ್ಷ ಲೀಡ್ ಅಪೇಕ್ಷೆ ಇಟ್ಟಿದ್ರಿ ಅಲ್ಲ, ಈಗ 1 ಲಕ್ಷ ಚಿಲ್ಲರೆ ಅನ್ನೋದು ನನಗೆ ಮಾಹಿತಿ ಬಂದಿದೆ. ಸಮಗ್ರವಾದಂಥ ವಿಷಯವನ್ನು ನೋಡಿದ ನಂತರ ಈಗ ನಾನು ಪೋಲಿಂಗ್ ಸ್ಟೇಷನ್ ಕೊಟ್ಟಿದ್ದೇನೆ. ಎಲ್ಲೆಲ್ಲಿ ಏನೇನಾಗಿದೆ ನೋಡಿದ ನಂತರ ನಿಮ್ಮ ಜೊತೆಗೆ ವಿವರವಾಗಿ ಮಾತನಾಡ್ತೇನೆ. ಓವರಾಲ್ ನಮ್ಮ ಅಪೇಕ್ಷೆಗಿಂತ ಕಮ್ಮಿ ಆಗಿದೆ. ಆದರೆ ಇನ್ನೂ ಉತ್ತರ ಪ್ರದೇಶದಲ್ಲಿದೆ, ಇನ್ನೂ ಬಹಳಷ್ಟು ಎಣಿಕೆ ಬಾಕಿ ಇದೆ. ಅದೆಲ್ಲ ವಿವರಗಳು ಬಂದ ನಂತರವೇ ನಾನು ಮಾತನಾಡೋದು ಒಳ್ಳೆಯದು ಅಂತ ನನಗನ್ನಿಸುತ್ತೆ. ನೀವು ಮುಂಚೆಗೆ ಹೇಳಿದಷ್ಟು ಲೀಡ್ ಇರ್ಬೋದು, ಅದರ ಮೇಲೆ ಪ್ರಭಾವ ಬೀರ್ತದೆ, ಗ್ಯಾರಂಟಿ ಎಲ್ಲಿ ಕಾಂಗ್ರೆಸ್ ಅಲ್ಲ, ಯಾವುದೇನಾಗಿದೆ ಅಂತ ಅನ್ನೋದನ್ನು ಸಮಗ್ರವಾಗಿ ಅಧ್ಯಯನ ಮಾಡಬೇಕು. ಲೀಡು ಒಟ್ಟಾರೆ ನಮ್ಮ ಕರ್ನಾಟಕದಲ್ಲಿ ನಾವು ಇಲ್ಲಿವರೆಗೆ 18-19 ಸ್ಥಾನಗಳಲ್ಲಿ ಹಿಂದೆ ಮುಂದೆ ಆಗ್ತಾಯಿದ್ದೀವಿ. ಭಾಳ ಕಮ್ಮಿ ಅಂದರೂ 18 ಸ್ಥಾನಗಳನ್ನು ಗೆಲ್ತೀವಿ. ಅಗದಿ ಕಮ್ಮಿ ಅಂದರೂ JDS BJP ಸೇರಿ 18 ಸ್ಥಾನಗಳನ್ನು ಗೆಲ್ತೀವಿ. ಈ 18 ಸ್ಥಾನಗಳಂದರೂ ಸಹಿತ ಕಾಂಗ್ರೆಸ್ಸಿನ ಆಲ್ಮೋಸ್ಟ್ 19 ಸ್ಥಾನಕ್ಕೆಂದರೆ ಕಾಂಗ್ರೆಸ್ಸಿನ ಆಲ್ಮೋಸ್ಟ್ ಡಬಲ್ ಆಗತ್ತೆ ನಮ್ಮದು. ಹಾಗಾಗಿ ಗ್ಯಾರಂಟಿ ಪ್ರಭಾವ ಬೀರಿದೆ ಅಂತನ್ನೋದು ಇಷ್ಟು ಬೇಗ ಇನ್ನೂ ಚುನಾವಣೆ ಕಂಪ್ಲೀಟ್ ಎಣಿಕೆ ಆಗಲಾರ್ದಂಥ ಸಂದರ್ಭದಲ್ಲಿ ಹೇಳೋದು ಕಷ್ಟ. ಆದರೆ ಇಡೀ ದೇಶಾದ್ಯಂತದಲ್ಲಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಲೀಡ್ಗಳು ಸಿಕ್ಕಿಲ್ಲ. ಅದರ ಸಂಪೂರ್ಣ ಒಂದು ವಿವರವನ್ನು ಪಡೆದು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. 400 ಪಾರ್ NDA ನಾವು ಹೇಳಿದ್ದು ಸತ್ಯ. ಆ ಫಿಗರ್ ನಮ್ದು ಹೋಗ್ತಾ ಇಲ್ಲ. ಅದು ನನ್ನ ಪ್ರಕಾರ NDA ಅಂತೂ ಆಲ್ರೆಡಿ ನಾವು ಮೆಜಾರಿಟಿ ಮಾರ್ಕ್ಗಳಲ್ಲಿ ಆಲ್ರೆಡಿ ದಾಟಿದ್ದೇವೆ. UPAದಲ್ಲಿ ನಮ್ಮದು ಕಳೆದ ಬಾರಿಗೆ ಹೋಲಿಸಿದರೆ ಕಮ್ಮಿ ಆಗಿದೆ. ನಮ್ಮದು 36-37 ಇದೆ, ಅವ್ರದ್ದು SP ಪ್ಲಸ್ನು 36-37 ಇದೆ. ಹಾಗಾಗಿ ಅಲ್ಲೂ ಕೂಡ ಏನು ಲೋಪದೋಷ ಆಗಿದೆ ಅಥವಾ ಇನ್ನೂ ಉಳಿದ ಎಣಿಸುವ ಓಟುಗಳಲ್ಲೇನೋ ಕೌಂಟ್ ಮಾಡೋದಿದ್ದಾವೆ, ಅದರಲ್ಲಿ ಏನು ಬದಲಾವಣೆ ಆಗುತ್ತೆ ಅದನ್ನು ನೋಡ್ಬೇಕು. ಯಾಕಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಇನ್ನೂ ಸುಮಾರು 6-7 ಕೋಟಿ ಓಟುಗಳನ್ನು ಎಣಿಸ್ಬೇಕಾಗಿದೆ. ಅಲ್ಲ, ಅಯೋಧ್ಯೆಯಲ್ಲಿ ಆ್ಯಸ್ ಇಟ್ ಈಸ್ ಮುನ್ನಡೆ ಇದೆ BJPದು. ಆ್ಯಸ್ ಆಫ್ ನೌ ಅಯೋಧ್ಯ ಕ್ಷೇತ್ರದಲ್ಲಿ BJP ಮುನ್ನಡೆ ಇದೆ. ಓವರಾಲ್ ಉತ್ತರ ಪ್ರದೇಶದಲ್ಲಿ ಕಮ್ಮಿ ಆಗಿರೋದು ಇದೊಂದು ಆತಂಕದ ಸಂಗತಿ. ಆದರೆ ಅದರ ಬಗ್ಗೆ ಪೂರ್ತಿಯಾಗಿ ರಿಸಲ್ಟ್ ಬಂದ ನಂತರ ಒಂದು ಮಾಹಿತಿಯನ್ನು ಪಡ್ಕೊಂಡು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಪಶ್ಚಿಮ ಬಂಗಾಳದಲ್ಲಿ ಕೂಡ ತಮ್ಮ ಕಳೆದ ಬಾರಿಗೆ ಸಲ ಕಡಿಮೆ ಇದೆ ಸರ್. ಪಶ್ಚಿಮ ಬಂಗಾಳದಲ್ಲಿ ಸ್ಥಳೀಯ ಏನೋ ಸರ್ಕಾರ ಇದೆ, ರಾಜ್ಯ ಸರ್ಕಾರ. ಯಾವ ರೀತಿ ಇಡೀ ದೇಶದಲ್ಲಿ ಎಲ್ಲಿಯೂ ಹಿಂಸಾಚಾರ ಆಗಿಲ್ಲ, ನೀವು ಗಮನಿಸಿದ್ದೀರಿ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಹಿಂಸೆ, ದೊಂಬಿ ಗಲಭೆ ಎಲ್ಲ ಆಗಿ ಸುಮಾರು 31,000 ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧ ಅಂದರೆ ಬೇರೆದವ್ರಿಗೆ ನಾಮಿನೇಷನ್ನ ಕೊಡಲಿಕ್ಕೆ ಅವಕಾಶ ಕೊಡಲಾರದಂಥ ಒಂದು ರಾಜ್ಯದಲ್ಲಿ ನಾವು 10 ಸ್ಥಾನ ಗೆದ್ದೀವಿ. ಜಾಸ್ತಿ ಗೆಲ್ಲುವಂಥ ಅಪೇಕ್ಷೆ ಇತ್ತು, ಆದರೆ ಕಳೆದ ಬಾರಿಗಿಂತ ಕಮ್ಮಿಯಾಗಿದೆ. ನಾವು ಹೋರಾಟವನ್ನು ಅಲ್ಲಿ ಮುಂದುವರಿಸ್ತೀವಿ. ಆದರೆ ಅಲ್ಲಿ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ನೆಲಕಚ್ಚಿದೆ, ಇದು ಮಾತ್ರ ಎಲ್ಲರೂ ಗಮನಿಸಿದ್ದಾರೆ. ಉತ್ತರ ಪ್ರದೇಶದ ಬಗ್ಗೆ ನಾವು ಗಂಭೀರವಾದಂಥ ಅಧ್ಯಯನ ಮಾಡ್ತೀವಿ ಮತ್ತು ಉಳಿದ ವೋಟಿಂಗ್ ಕೌಂಟ್ ಆದ ನಂತರ, ಓಟ್ಗಳ ಕೌಂಟ್ ಆದ ನಂತರ ವಿವರವಾದ ಪ್ರತಿಕ್ರಿಯೆ. ಅಲ್ಲ, ಸಿಕ್ಕಿಂದಲ್ಲಿ ಬಂದಿದೆ, ಆಂಧ್ರದಲ್ಲಿ ಬಂದಿದೆ ಮತ್ತು ಓವರಾಲ್ NDA ಪರ್ಫಾರ್ಮೆನ್ಸ್ ನಾವೇನು 300 ಸೀಟ್ಗಳನ್ನು ದಾಟ್ತೀವಿ. ಹೆಚ್ಚು ಕಡಿಮೆ 300 ಸೀಟ್ಗಳನ್ನು ನಾವು ದಾಟ್ತೀವಿ.